ಹಲೋ ಹಾಯ್ ನಮಸ್ತೆ ಕರ್ನಾಟಕ. ಇದು ಸುಮಿತ್ರಾ ಜಿ ನಾಯಕ್ ಫ್ರಮ್ ಕಡೂರು. ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗದ SSLC ವಿದ್ಯಾರ್ಥಿಗಳಿಗೆ ಸ್ವತಃ ಅಭ್ಯಂಜನ ಸ್ನಾನ ಮಾಡಿಸಿದ ಶಿಕ್ಷಕ. SSLC ಪರೀಕ್ಷೆಯ ಕಾರಣ ಯುಗಾದಿ ಹಬ್ಬಕ್ಕೆ ಮನೆಗೆ ಹೋಗಲಾಗದ ವಸತಿ ಶಾಲೆಯ ವಿದ್ಯಾರ್ಥಿಗಳ ಬೇಸರವನ್ನು ಶಿಕ್ಷಕರು ದೂರಾಗಿಸಿದ್ದಾರೆ. ಕಡೂರಿನ ಜೋಡಿಹೊಚಿಹಳ್ಳಿ ಮೊರಾರ್ಜಿ ಶಾಲೆಯ ಶಿಕ್ಷಕರು ತಾವೇ ಅಭ್ಯಂಜನ ಸ್ನಾನ ಮಾಡಿಸಿ ಹಬ್ಬದೂಟ ಬಡಿಸಿ ಮನೆಯ ವಾತಾವರಣ ನಿರ್ಮಿಸಿ ಮಾದರಿಯಾಗಿದ್ದಾರೆ. ಚಲಿಸುವ ರೈಲಿನಲ್ಲಿ ಮಗು ಅಸ್ವಸ್ಥ, ತಾಯಿ ಆತಂಕ ದೂರ ಮಾಡಿದ TTE. ಸಾಮಾನ್ಯವಾಗಿ ಚಲಿಸುವ ರೈಲಿನಲ್ಲಿ ಅನಾರೋಗ್ಯದ ಸಮಸ್ಯೆ ಕಾಣಿಸಿಕೊಂಡರೆ ಮುಂದಿನ ನಿಲ್ದಾಣದಲ್ಲಿ ಇಳಿದು ಆಸ್ಪತ್ರೆಗೆ ಹೋಗಬೇಕು ಅಥವಾ ಕೊನೆಯ ನಿಲ್ದಾಣ ಬರುವವರೆಗೂ ಕಾದು ಆಸ್ಪತ್ರೆಗೆ ಹೋಗಬೇಕಾಗುತ್ತದೆ. ಆದರೆ ಚಲಿಸುತ್ತಿರುವ ರೈಲಿನಲ್ಲಿ ಅಸ್ವಸ್ಥಗೊಂಡ ಮಗುವಿಗೆ ರೈಲ್ವೆ ಇಲಾಖೆಯೇ ತುರ್ತು ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನ ಮೊದಲ ಫೈನಲಿಸ್ಟ್ ಆದ ಸಿದ್ದೇಗೌಡರು ಮತ್ತು ದಿಶಲ್. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ 2025 ರಿಯಾಲಿಟಿ ಶೋ ಅದ್ಧೂರಿಯಾಗಿ ಕ್ವಾರ್ಟರ್ ಫಿನಾಲೆ ಮುಕ್ತಾಯ ಮಾಡಿದ್ದು ಗ್ರ್ಯಾಂಡ್ ಫಿನಾಲೆ ತಲುಪಿದೆ. 18 ವಾರಗಳ ಸುದೀರ್ಘ ಪ್ರಯಾಣದಲ್ಲಿ ರೋಮಾಂಚನ ಮೂಡಿಸುವ ಅದೆಷ್ಟೋ ಅದ್ಭುತ ಡ್ಯಾನ್ಸ್ಗೆ ಸಾಕ್ಷಿಯಾಗಿದೆ. ಮಾರ್ಚ್ 22ರಂದು ನಡೆದ ಕ್ವಾರ್ಟರ್ ಫಿನಾಲೆ ಹಂತದಲ್ಲಿ ಸಿದ್ದೇಗೌಡರು ಮತ್ತು ದಿಶಲ್ ಮೊದಲ ಫೈನಲಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ. ಮಹಾಮಾರಿ ಕೋವಿಡ್ ಬಳಿಕ ಮತ್ತೊಂದು ದೊಡ್ಡ ಲಾಕ್ಡೌನ್ಗೆ ಸಿದ್ಧವಾಗುತ್ತಿದೆ ಜಗತ್ತು. ಕಾದಿದೆ ಸಂಕಷ್ಟ. ಪ್ರಮುಖ ಮುಖ್ಯಾಂಶಗಳು: ಇಸ್ರೇಲ್, ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧವು ಜಾಗತಿಕವಾಗಿ ಇಂಧನ ಬಿಕ್ಕಟ್ಟನ್ನು ಉಂಟುಮಾಡುತ್ತಿದೆ. ಇಂಧನ ಸಾಗಾಣಿಕೆಗೆ ನಿರ್ಣಾಯಕವಾದ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಇದರಿಂದಾಗಿ 1 ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ ಈಗ $112 ತಲುಪಿದೆ. ಸರ್ಕಾರ ಅನಗತ್ಯ ಪ್ರಯಾಣವನ್ನು ಕಡಿಮೆ ಮಾಡಲು ಹೇಳುತ್ತಿರುವುದನ್ನು ನೋಡಿದರೆ ಲಾಕ್ಡೌನ್ ನೆನಪಾಗುತ್ತಿದೆ. ಇರಾನ್ ಯುದ್ಧ ಸಂತ್ರಸ್ತರ ನೆರವಿಗೆ ಧಾವಿಸಿದ ಕಾಶ್ಮೀರಿಗಳು, ಪತಿಯ ಸ್ಮರಣಾರ್ಥವಿದ್ದ ಚಿನ್ನವನ್ನೇ ದಾನ ಮಾಡಿದ ಮಹಿಳೆ. ಇರಾನ್ನಿಂದ ಕೃತಜ್ಞತೆ. ಯುದ್ಧ ಪೀಡಿತ ಇರಾನ್ನಲ್ಲಿ ಸಂತ್ರಸ್ತರ ಬೆಂಬಲಕ್ಕೆ ಕಾಶ್ಮೀರದ ಜನತೆ ದೇಣಿಗೆ ಸಂಗ್ರಹ ಮಾಡಿದ್ದು, ಚಿನ್ನ ಮತ್ತು ಇತರೆ ಬೆಲೆಬಾಳುವ ವಸ್ತುಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಈ ಕುರಿತು ತಮ್ಮ ಅಧಿಕೃತ ಖಾತೆಯಲ್ಲಿ ಪೋಸ್ಟ್ ಮಾಡಿದ ಭಾರತದಲ್ಲಿರುವ ಇರಾನಿ ರಾಯಭಾರ ಕಚೇರಿ ಯುದ್ಧದ ಸಮಯದಲ್ಲಿ ಇರಾನ್ ಜನರೊಂದಿಗೆ ನಿಂತಿದ್ದಕ್ಕಾಗಿ ಕಾಶ್ಮೀರದ ದಯಾಳು ಜನರಿಗೆ ಧನ್ಯವಾದ ತಿಳಿಸಿದ್ದು, ಭಾರತೀಯರ ದಯೆಯನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಬರೆದುಕೊಂಡಿದ್ದಾರೆ. ಬಂದಿರೋದು 500 ಸಿಲಿಂಡರ್, 3000 ಜನ ಬುಕ್ ಮಾಡಿದರೆ ಕೊಡೋದು ಹೇಗೆ? ಹೌದು, ಸಿಲಿಂಡರ್ ತಲೆನೋವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇಬ್ಬರ ಜಗಳ ಮೂರನೇನಿಗೆ ಲಾಭ ಎಂಬ ಗಾದೆ ಮಾತು, ಇಬ್ಬರ ಜಗಳ ಮೂರನೇವ್ರಿಗೆ ಸಂಕಷ್ಟ ಅನ್ಬೇಕು. ಇದ್ರ ಬಿಸಿ ನಮಗೂ ಕೂಡ ತಟ್ತಾ ಇದೆ. ಯಾಕಂದರೆ ನನ್ನ ಮಗಳು ಕೂಡ ಹಾಸ್ಟೆಲ್ನಲ್ಲೇ ಇರೋದು. ಅವಳ ಮೆನು ಸಂಡೇ ದೋಸೆ ಇದ್ದಿದ್ದನ್ನು ಉಪ್ಪಿಟ್ಟಾಗಿ ಬದಲಾವಣೆ ಮಾಡಿದ್ದಾರೆ. ನಿರುದ್ಯೋಗಿಗಳಿಗೆ ಬಂಪರ್ ಆಫರ್. ಚಿಕ್ಕಮಗಳೂರಲ್ಲಿ ಬೃಹತ್ ಉದ್ಯೋಗ ಮೇಳ. ಚಿಕ್ಕಮಗಳೂರಿನಲ್ಲಿ ಮಾರ್ಚ್ 23ರಂದು IDSG ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 80ಕ್ಕೂ ಹೆಚ್ಚು ಕಂಪನಿಗಳಿಂದ 500ಕ್ಕೂ ಅಧಿಕ ಉದ್ಯೋಗ ಅವಕಾಶಗಳೊಂದಿಗೆ ಬೃಹತ್ ಉದ್ಯೋಗ ಮೇಳ ನಡೆಯಲಿದೆ. ಕೆಲಸ ಸಿಗ್ತಾ ಇಲ್ಲ ಅಂತ ಮನೇಲಿ ಕೂತಿರೋ ಯುವಕ ಯುವತಿಯರಿಗೆ ಇದು ಸುವರ್ಣ ಅವಕಾಶ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.